ನಮಸ್ತೆ ಎಲ್ಲರಿಗೂ. ಇದು ಶನಿವಾರದ ಬ್ಲಾಗ್ ಆಗಿರುತ್ತೆ. ಶನಿವಾರ ಎಲ್ಲೋ ಹೋಗಬೇಕಿತ್ತು, ಹೊರಟಿದ್ದೆ. ಆಗ ಇದು ಅಣ್ಣಮ್ಮನ್ನ ಕೂರಿಸಿದ್ರಲ್ಲ, ಅದೇ ಜಾಗದಲ್ಲೇ ಇರೋದು, ಅದು ಬಸ್ ಸ್ಟಾಪು. ಎಲ್ಲೋ ಹೋಗ್ಬೇಕಿತ್ತು, ಸರಿ ಹೊರಟಿದ್ದೆ. ಆವಾಗ ಹಂಗೆ ದೇವರು ಹೊರಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಅಲಂಕಾರಕ್ಕೆಲ್ಲ, ರಥಕ್ಕೆಲ್ಲ ಅಲಂಕಾರ ಮಾಡಿ ಎಲ್ಲ ರೆಡಿ ಮಾಡ್ತಾಯಿದ್ರು. ಸಂಜೆ ಹೊರಡ್ತಿತ್ತು ದೇವರು. ಹಂಗೆ ಒಂದು ಕ್ಲಿಪ್ ತೊಗೊಂಡೆ ಅಷ್ಟೇ. ನೆಕ್ಸ್ಟು ನಾನು ನನ್ನ ಮಗಳು ಇಬ್ಬರು ಹೊರಟಿದ್ವಿ. ನನ್ನ ಮಗ ನನ್ನ ವಾರ್ಗಿತಿ ಕರ್ಕೊಂಡೋಗಿದ್ಲಲ್ವಾ, ಅದಕ್ಕೆ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. 4 ದಿನ ಇದ್ದ ಅಲ್ಲಿ. ಆಮೇಲೆ ಅಲ್ಲಿದ್ದೇನು ನಾನು ವೀಡಿಯೋ ಏನು ಮಾಡ್ಕೊಳ್ಳೋಕೆ ಹೋಗಿಲ್ಲ. ಅಲ್ಲಿಂದ ಕರ್ಕೊಂಬಂದೆ. ಕರ್ಕೊಂಬರೋಷ್ಟೊತ್ತಿಗೆ ಸಂಜೆ ಆಗಿತ್ತು. ಆ ದೇವರು ರಥ ನೋಡಿದ್ರಲ್ವ, ಆ ಥರ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಗೊತ್ತಾ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಆಮೇಲೆ ನಾನು ಮನೆಗೆ ಬಂದು ಗುಡಿಸಿ ಒರೆಸಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಇದು ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡ್ಬಿಟ್ಟಿದ್ದೆ. ಸ್ನಾನ ಏನು ಮತ್ತೆ ಮಾಡೋದಕ್ಕೆ ಹೋಗಿಲ್ಲ. ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಒಂದು ಮಾಡಿಕೊಂಡೆ. ಮತ್ತು ಇನ್ನೊಂದು ಏನಂದರೆ, ಹೋದ ವಾರದ ವೀಡಿಯೋಗಳನ್ನ ಈ ವಾರ ಹಾಕ್ತಾಯಿದ್ದೀನಿ. ನಿಜವಾಗ್ಲೂ ನನಗೆ ಬೇಜಾರಾಗ್ತಿದೆ. ಎಷ್ಟು ಟ್ರೈ ಮಾಡಿದೆ ಅಂದರೆ ಅವಾಗೆ ಹಾಕ್ಬಿಡ್ಬೇಕು ಅಂತ, ಬಟ್ ಆಗಲೇ ಇಲ್ಲ. ಬಟ್ ಇದು ಸೀರೆ ಬಂದು ಏನೋ ಒಂದು ಮುಖ್ಯವಾದ ಕೆಲಸಕ್ಕೆ ಹೋಗ್ತಿದೆ. ಸರಿ, ಅದರಿಂದ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಕೊರಿಯರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಬಟ್ ಏನಂದರೆ ಇವತ್ತು ಶನಿವಾರ ಆಗಿತ್ತು ಅವತ್ತು, ಮತ್ತು ಸಂಡೇ ಬೇರೆ ರಜೆ ಇತ್ತು. ಸೊ ಅದಕ್ಕೆ ಮಾಡೋದಕ್ಕಾಗಲಿಲ್ಲ. ಪೂಜೆ ಒಂದು ಮಾಡಿ ಅದನ್ನು ಎತ್ತಿಟ್ಕೊಂಡ್ಬಿಟ್ಟೆ. ಏನೋ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಿದ್ದೆ, ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿದೆ. ಆಮೇಲೆ ನೆಕ್ಸ್ಟು ನಾನು ಸೋಮವಾರ ಮಕ್ಕಳದು ಸ್ಕೂಲ್ದು ಏನು ಫಸ್ಟು ಡೇ ಸ್ಕೂಲ್ದು ಏನಿದೆಯೋ ಅವತ್ತಿಂದು ಒಂದು ವ್ಲಾಗ್ ಮಾಡಿ ಹಾಕೋಣ ಅಂತ ಅವತ್ತೇ ಇದು ಮಾಡೋಣ. ತುಂಬ ದಿನದಿಂದ ತುಂಬ ಲಾಂಗ್ ಆಗೋಯಿತು. ಹೋದ ವಾರದ ವೀಡಿಯೋಗಳನ್ನೆಲ್ಲ ಈ ವಾರ ಹಾಕ್ತಿದ್ದೀನಿ. ಆದಷ್ಟು ಇದು ಮಾಡಬೇಕು ಅಂತ ಮಾಡಿದೆ. ನಿಜವಾಗ್ಲೂ ಆಗಲೇ ಇಲ್ಲ, ಫುಲ್ಲು ಬ್ಯುಸಿ ಆಗಿಬಿಟ್ಟೆ ನಾನು ಈ ವಾರ ಪೂರ್ತಿ. ಸೊ ಅದಕ್ಕೆ ಇನ್ನು ಮುಂದೇನಾದರೂ ಆದಷ್ಟು ಟ್ರೈ ಮಾಡ್ತೀನಿ, ಅವತ್ತೇ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಅಕಸ್ಮಾತ್ ಆಗಿಲ್ಲ ಅಂದ್ರೂ ಮಾರನೇ ದಿನನಾದರೂ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಆಮೇಲೆ ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ದೇವ್ರೆತ್ತಿದ್ದಾರೆ. ಬರ್ತೀಯಾ ಅಂತ ನಮ್ಮ ಯಜಮಾನ್ರು ಅತ್ತೆ ಮಗಳು ಕರೆದ್ರು. ಸರಿ ಆಯಿತು ಅಕ್ಕ ಬರ್ತೀನಿ ಅಂತ ಹೇಳ್ಬಿಟ್ಟು, ಮಕ್ಕಳಿಗೆ ಟಮಟೆ ಅಂದರೆ ಇಷ್ಟ, ಸೌಂಡ್ಗಳು ಎಲ್ಲ ಎಂಜಾಯ್ ಮಾಡ್ತಾರೆ ಅಂತ. ಎಷ್ಟು ಜನ ಅಂತ ಅಂದರೆ ಅಷ್ಟು ಗ್ರ್ಯಾಂಡಾಗಿ ಮಾಡಿದರು. ಕೇರಳ ಅದೆಲ್ಲ ಬರುತ್ತಲ್ಲ, ಅವ್ರನ್ನೆಲ್ಲ ಕರೆಸಿದ್ರು. ಮತ್ತು ಸಖತ್ತಾಗಿತ್ತು ಮಾತ್ರ, ತುಂಬ ಚೆನ್ನಾಗಿತ್ತು. ಟಮಟೆ ಸೌಂಡ್ ಅಂತೂ ಎಷ್ಟು ಕೇಳಿದ್ರೂ ಬೇಜಾರಾಗಲ್ಲ. ರಥ ಎಲ್ಲ ರೆಡಿಯಾಗಿತ್ತು. ನಾನು ಬೆಳಿಗ್ಗೆ ನನ್ನ ವಾರ್ಗಿತಿ ಮನೆಗೆ ಹೋದಾಗ ರೆಡಿ ಮಾಡ್ತಾಯಿದ್ರು, ಅದು ನೋಡಿದ್ದೀರಾ ನೀವು. ಬರೋಷ್ಟೊತ್ತಿಗೆ ಎಲ್ಲ ರೆಡಿಯಾಗಿತ್ತು. ನೈಟ್ ಮಾತ್ರ ನಿಜವಾಗ್ಲೂ ಕಾಲು ಇಕ್ಕಕ್ಕೂ ಜಾಗ ಇರಲಿಲ್ಲ, ಅಷ್ಟು ಜನ ಇದ್ದರು. ನೋಡಿ, ನನ್ನ ಮಗ ನಾನು ಮಿಸ್ ಆಗಿಬಿಡ್ತೀನಿ ಅಂತ ನನ್ನ ಕೈಗೆ ಕಟ್ಕೊಂಡಿದ್ದಾನೆ. ನನ್ನ ವೇಲ್ನ ತಗೊಂಡು ಅವನ ಕೈಗೆ ಕಟ್ಕೊಂಡಿದ್ದಾನೆ. ಎಷ್ಟು ಜನ ಅಂದರೆ ಅಷ್ಟು ಜನ. ಒಬ್ರಿಗೆ ಟಮಟೆ ಸೌಂಡು, ಈ ಗಜಿಬಿಜಿ ಸೌಂಡ್ಗಳೆಲ್ಲ ಇಷ್ಟ ಆಗೋದಿಲ್ಲ. ನಿಜವಾಗ್ಲೂ ನನಗೆ ಟಮಟೆ ಸೌಂಡು ಅಂದರೆ ನಾನು ಪರ್ಸ್ನಲಿ ಸಿಕ್ಕಾಬಟ್ಟೆ ಇಷ್ಟಪಡ್ತೀನಿ. ನನಗೆ ತುಂಬ ಇಷ್ಟ. ನೋಡಿ, ಈ ಥರ ಎಲ್ಲ ಕರೆಸಿದ್ರು, ಸಿಕ್ಕಾಬಟ್ಟೆ ಜೋರಾಗಿ ಮಾಡಿದರು. ವರ್ಷನೂ ಜೋರಾಗಿ ಮಾಡ್ತಾರೆ. ಬಟ್ ಅಂದ್ರೂ ನಾನು ಯಾವಾಗಲೂ ಹೋಗಿರಲಿಲ್ಲ, ನಾನು ಯಾವಾಗಲೂ ಪೂಜೆಯನ್ನು ಕೂಡ ಮಾಡಿಸಿರಲಿಲ್ಲ. ಈ ಸಲ ಊರ ಹಬ್ಬ ನಿಜವಾಗ್ಲೂ ಫುಲ್ಲು ಕ್ಲಿಯರಾಗಿ ಹಬ್ಬ ಮಾಡ್ದಂಗೆ ಅನ್ನಿಸ್ತು. ನಿಜವಾಗ್ಲೂ ತುಂಬ ಖುಷಿಯಾಯಿತು, ಚೆನ್ನಾಗಿತ್ತು. ಮತ್ತು ಹಿಂದೆ ಒಂದು ದೇವರು, ಮುಂದೆ ಆ ರಥದಲ್ಲಿ ಹಿಂದೆ ಒಂದು ಮುಖ ಮುಂದೆ ಒಂದು ಮುಖ ಥರ ಮಾಡಿದರು. ಅದು ಬರುತ್ತೆ, ಅದನ್ನು ಮಾಡಿದ್ದೀನಿ ವೀಡಿಯೋ. ಆ ರಶಲ್ಲಿ ನಿಜವಾಗ್ಲೂ ನನಗೆ ಸಿಕ್ಕಾಬಟ್ಟೆ ಕಷ್ಟ ಆಯಿತು. ದೇವ್ರ ಮುಖ ತೋರ್ಸೋಕ್ಕೂ ತುಂಬ ಕಷ್ಟ ಆಯಿತು. ಯಾಕಂದರೆ ನಾನಿರೋ ಹೈಟಿಗೆ ನನಗೆ ದೇವರು ಸರಿಯಾಗಿ ಇದಾಗಲಿಲ್ಲ. ಬಟ್ ಹಂಗೂ ಪರವಾಗಿಲ್ಲ, ಸ್ವಲ್ಪ ಮಾಡಿದ್ದೀನಿ.
ಇದು ಕೇರಳದವ್ರದ್ದು ವಾದ್ಯ ಇದು. ತುಂಬ ಚೆನ್ನಾಗಿತ್ತು, ಸಖತ್ತಾಗಿ ಬಾರಿಸ್ತಿದ್ರು. ಅವ್ರು ಮಾತ್ರ ಪಾಪ ಬೆವ್ತೋಗಿದ್ರು, ನೀರು ಹಂಗೆ ಹಿಂಗೆ ಸ್ನಾನ ಮಾಡಿ ಇವಾಗ ಜಸ್ಟ್ ಆಚೆ ಬಂದಂಗಿದ್ರು ಪ್ರತಿಯೊಬ್ಬರೂ. ಎಷ್ಟು ಸಖತ್ತಾಗಿ ಬಾರಿಸ್ತಿದ್ರು ಅಂದರೆ ಅಷ್ಟು ಸಖತ್ತಾಗಿ ಬಾರಿಸ್ತಿದ್ರು. ಅವ್ರು ಬಾರಿಸ್ತಿರೋ ಸ್ಪೀಡ್ ನೋಡಿದ್ರೆ ನಮ್ಮ ಯಜಮಾನ್ರಿಗೆ ಮನೆಗೆ ಬಂದಮೇಲೆ ವೀಡಿಯೋ ತೋರಿಸಿದ್ರೆ ಅವ್ರು ಏನು ಹೇಳ್ತಿದ್ರು ಗೊತ್ತಾ, ಯಾಕಮ್ಮ ಇಷ್ಟೊಂದು ಸ್ಪೀಡ್ ಇಕ್ಕಿದ್ಯಾ ಅಂತ ಕೇಳ್ತಿದ್ದಾರೆ ನನ್ನ. ಸ್ಪೀಡ್ ಇಟ್ಟಿಲ್ಲಪ್ಪ, ಅವ್ರು ಬಾರಿಸ್ತಿರೋದೇ ಆ ರೀತಿ ಬಾರಿಸ್ತಿದ್ದಾರೆ, ಅಷ್ಟು ಸಖತ್ತಾಗಿತ್ತು. ಸ್ಪೀಡ್ ಇಟ್ಟಿರೋ ಥರ ಕಾಣಿಸ್ತಿದ್ಯಾ ನಿಮಗೆ ಅಂತ ನಾನು ಹಂಗೂ ಕೇಳಿದೆ. ಇಲ್ಲ ಸ್ಪೀಡ್ ಇಟ್ಟಿರೋ ಥರ ಕಾಣಿಸ್ತು ಅದಕ್ಕೆ ಕೇಳಿದೆ ಅಂತ ಅಂದರು. ಇಲ್ಲ ಅವ್ರು ಬಾರಿಸ್ತಿರೋದೇ ಆ ಥರ ಅಂತ ಹೇಳಿದೆ. ಅಷ್ಟು ಚೆನ್ನಾಗಿತ್ತು, ಎಷ್ಟು ಕೇಳಿದ್ರೂ ಬೇಜಾರಾಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದೆ. ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು. ಅವರು ಡ್ಯಾನ್ಸ್ ಮಾಡೋಕ್ಕೆಲ್ಲ ಕುಣಿಬೇಕು ಅಂತ ಇಷ್ಟ, ಬಟ್ ಅಲ್ಲಿ ಎಲ್ಲಿ ತುಳಿದಾಕ್ಬಿಟ್ರೆ ಹೋದ್ರು ಅಷ್ಟೇ. ಅದಕ್ಕೆ ಬೇಡ, ಸುಮ್ಮನೆ ದೂರ ನಿಂತ್ಕೊಂಡು ನೋಡೋಣ. ಹಂಗೂ ದೇವ್ರಿಗೂ ನೋಡೋದಕ್ಕೂ ಕೂಡ ತುಂಬ ಕಷ್ಟಪಟ್ಟಿದ್ದೀನಿ. ಇದು ಪಾಪ ಫುಲ್ ಸುಸ್ತಾಗ್ಬಿಟ್ಟಿದ್ರು, ನೀರು ಕುಡಿತಾಯಿದ್ರು. ಸುಮ್ಮನೆ ಅದನ್ನೊಂದು ವಿಡಿಯೋ ಮಾಡಿಕೊಂಡೆ. ಈ ಹುಡುಗರುಗಳಂತೂ ಕುಣಿದ್ರು ಆದಷ್ಟು ಪೋಲಿ ಹುಡುಗರುಗಳೇ ಜಾಸ್ತಿ ಇದ್ದಿದ್ದದ್ದು. ಮತ್ತು ಆ ಪಟಾಕಿ ಸೌಂಡು, ಆ ಟಮಟೆ ಸೌಂಡು, ಆ ಥರ ಎಂಜಾಯ್ಮೆಂಟು ನಿಜವಾಗ್ಲೂ ಸೂಪರಾಗಿತ್ತು. ಪ್ರತಿಯೊಂದು ಮನೆಗೂ ಲೈಟಿಂಗ್ಸ್ ಎಲ್ಲ ಬಿಟ್ಟಿರ್ತಾರೆ. ನಿಜವಾಗ್ಲೂ ತುಂಬ ಖುಷಿಯಾಯಿತು. ಆಮೇಲೆ ದೇವರು ಬರ್ತಾ ಹತ್ರ ನಾವು ಹೋಗಿದ್ದು ಹತ್ತತ್ರ 7:30ಗೆ ಹೋಗಿದ್ದು. ಅಲ್ಲಿ ಪ್ರಸಾದ ಈಸ್ಕೊಂಡು ಇದು ಮಾಡ್ತಿದ್ರು. ಪ್ರಸಾದ ಈಸ್ಕೊಂಡು ಫಸ್ಟು ಪ್ರಸಾದ ತಿಂದ್ವಿ. ಪ್ರಸಾದ ತಿಂದಾದಮೇಲೆ ಆಮೇಲೆ ಲೈನಲ್ಲಿ ನಿಂತ್ಕೊಂಡು ಪ್ರಸಾದ ಈಸ್ಕೊಂಡು ತಿಂದು ಆಮೇಲೆ ದೇವ್ರು ತೆಗೆದು ಇದರೊಳಗಡೆ ರಥದೊಳಗಡೆ ಕೂರಿಸ್ಬಿಟ್ಟು ದೇವರು ಮೂವ್ ಆಗೋದಕ್ಕೆ ಕೂರ್ಸೋದಕ್ಕೆ 9 ಗಂಟೆ ಆಯಿತು. ನಾವು ಹೋಗಿದ್ದೆ 7:30ಗೆ ನಾವು ಹೋಗಿದ್ದು. 9 ಗಂಟೆಗೆ ದೇವ್ರನ್ನ ಕೂರಿಸಿದ್ದು. ದೇವರು ಅಲ್ಲಿಂದ ಮಹಾಮಂಗಳಾರತಿ ಆಗಿ ಮೂವ್ ಆಗಿದ್ದು 10 ಗಂಟೆನೋ 10:30ನೋ ಇರಬೇಕು. ಅದು ನಾವು ನಿಂತಿದ್ದೀವಲ್ಲ ಆ ಜಾಗಕ್ಕೆ ಬರೋಷ್ಟೊತ್ತಿಗೆ 11 ಗಂಟೆ ಹಾಗೆ ಹೋಯ್ತು. ಸರಿ ಅಂತ ಹೇಳ್ಬಿಟ್ಟು ನಾವು ಮನೆಗೆ ಹೋದ್ವಿ. ಮನೆಯಿಂದ ಏನು 10 ನಿಮಿಷನೂ ಆಗಲ್ಲ, ನನ್ನ ಮಕ್ಕಳು ಸ್ಕೂಲ್ ಹತ್ರನೇ ಇರೋದು ಇದು. ಹೋಗೋಷ್ಟೊತ್ತಿಗೆ ಎಲ್ಲ ಮುಗಿಸ್ಕೊಂಡು ಹಿಂದೆಲೇ ನಮ್ಮ ಯಜಮಾನ್ರು ಅವ್ರು ಬರೋದು ಡೈಲಿ 11:30ಗಲ್ವ, ಹಿಂದೆಲೇ ನಮ್ಮ ಯಜಮಾನ್ರು ಕೂಡ ಬಂದರು.
ಸರಿ ಅಂತ ಹೇಳ್ಬಿಟ್ಟು ಇಷ್ಟು ಪೂರ್ತಿ ಆವತ್ತಿನ ಒಂದು ವಿಡಿಯೋ ಆಗಿತ್ತು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು, ಸಖತ್ತಾಗಿತ್ತು. ದೇವರು ನನಗೆ ಎಷ್ಟು ತೋರ್ಸೋದಕ್ಕೆ ಸಾಧ್ಯನೋ ಅಷ್ಟು ಮಾತ್ರ ತೋರಿಸಿದ್ದೀನಿ. ಆದಷ್ಟು ತೋರಿಸ್ಬೇಕು ಅಂತ ತುಂಬ ಟ್ರೈ ಮಾಡಿದೆ. ಇವಾಗ ನೋಡಿ ಅದನ್ನು ಝೂಮ್ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಆ ಡೆಕೋರೇಷನ್ ಮಾಡಿರೋ ಹೂವುಗಳು ಅದು ಇದು ಅದೇ ಅಡ್ಡ ಬರ್ತಿತ್ತು. ಹಂಗೋ ಹಿಂಗೋ ಸ್ವಲ್ಪ ಹೆಂಗೋ ಮಾಡಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಇದ್ರಲ್ಲ ಅವ್ರಿಗೂ ಕೊಟ್ಟಿದ್ದೆ. ಒಂದೇ ಒಂದು ಫೋಟೋ ತೆಗೆದುಕೊಟ್ರು ಅಷ್ಟೇ, ವಿಡಿಯೋ ಎಲ್ಲ ಮಾಡಿಕೊಡ್ಲಿಲ್ಲ ಅವರು. ಫೋಟೋ ಒಂದೇ ತೆಗೆದುಕೊಟ್ಟಿದ್ದು. ನೋಡಿ ಇಷ್ಟು ಮಾತ್ರ ಟ್ರೈ ಮಾಡಿದೆ ಅಷ್ಟೇ, ದೇವ್ರದ್ದು ಝೂಮ್ ಮಾಡಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ. ತುಂಬ ಚೆನ್ನಾಗಿದ್ರು. ಬರಬೇಕಿದ್ರೆ ಅಷ್ಟು ಖುಷಿಯಿಂದ ಬರ್ತಾರೆ. ಇದು ಹಿಂದೆ ಇದ್ದಿದ್ದ ದೇವರು, ಅದು ಮುಂದೆ ಇದ್ದಿದ್ದ ದೇವರು. ಹೋಗ್ಬೇಕಾದ್ರೆ ತುಂಬ ಒಂಥರ ಮುಖ ಎಲ್ಲ ಸೋರೆ ಹಾಕ್ಕೊಂಡಿರೋ ಥರ ಇರುತ್ತೆ ದೇವರು. ನಿಜವಾಗ್ಲೂ ತುಂಬ ಖುಷಿ ಆಯಿತು, ತುಂಬ ಎಂಜಾಯ್ ಮಾಡಿದ್ವಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.